ರಾಜ್ಯದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ, ಬಸ್ ದರ ಏರಿಕೆ ಮತ್ತು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಆತ್ಮಹತ್ಯೆ ಖಂಡಿಸಿ ಭಟ್ಕಳ ಬಿಜೆಪಿ ಮಂಡಲ ವತಿಯಿಂದ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದರು. ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿ ಎದುರು ಜಮಾಯಿಸಿದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ರಾಜ್ಯದಲ್ಲಿ ಜನರು ನಾನಾ ರೀತಿಯ ಸಮಸ್ಯೆ ಎದುರಿಸುತ್ತಿರುವ ಸಂದರ್ಭದಲ್ಲೇ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಬಸ್ ದರವನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಮತ್ತಷ್ಟು ಹೊರೆ ಹಾಕಿದೆ. ಗ್ಯಾರಂಟಿ ಯೋಜನೆಯನ್ನು ಸಮರ್ಪಕವಾಗಿ ನಿಭಾಯಿಸಲಾಗದ ಸರ್ಕಾರ ಇದೀಗ ಬಸ್ ದರವನ್ನು 15% ಏರಿಕೆ ಮಾಡಿ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಮುಂದಾಗಿದೆ ಎಂದು ಆಡಳಿತ ಚುಕ್ಕಾಣಿ ಹಿಡಿದವರು ಉದ್ಘಾಟನದಿಂದ ವರ್ತಿಸುತ್ತಿರುವುದು ಬೇಸರದ ಸಂಗತಿ. ತಾವು ರಾಜ್ಯ ಸರ್ಕಾರಕ್ಕೆ ಬಸ್ ದರ ಏರಿಕೆ ಹಿಂಪಡೆಯುವಂತೆ ಸೂಚಿಸಬೇಕು ಮತ್ತು ದುರಾಡಳಿತ, ಭ್ರಷ್ಟಾಚಾರದ ಬಗ್ಗೆ ಎಚ್ಚರಿಕೆ ಕೊಡಬೇಕು ಎಂದು ಮನವಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆ ಹಣವನ್ನು ಅವರಿಗೆ ಕೊಡುವಂಥದ್ದು ವ್ಯವಸ್ಥೆ ಮಾಡಿ, ಆ ಹಣವನ್ನು ಕಿತ್ತುಕೊಳ್ಳುವಂಥದ್ದು ನೀವು ಮಾಡಬೇಡಿ. ಸಚಿವರೇ, ನೀವು ಈಗಲೂ ನೀವು ಮನಸ್ಸು ಮಾಡಿದರೆ ಆ ಬಡವರಿಗೆ ಆ ಸ್ಕಾಲರ್ಶಿಪ್ ಇರ್ಬೋದು, ಲ್ಯಾಪ್ಟಾಪ್ಗಳಿರ್ಬೋದು, ಅತಿ ಶೀಘ್ರದಲ್ಲಿ ನೀವು ಜಿಲ್ಲಾಧಿಕಾರಿಗಳ ಮೂಲಕ ಅದನ್ನು ಕೊಡಿಸುವಂಥದ್ದು ಮಾಡಿ. ಅಲ್ಲಿ ಆ ವಿಚಾರದಲ್ಲಿ ನಾವು ನಿಮಗೆ ಹೆಮ್ಮೆ ಪಡ್ತೀವಿ. ಆದರೆ ಈ ರೀತಿ ಎಲ್ಲೆಲ್ಲಿ ಕಾಮಗಾರಿಗಳು ನಡೀತಿವೆ, ಬಿಜೆಪಿ ಅನುದಾನದ ಅಡಿಯಲ್ಲಿ ಸಿಗಬೇಕಿತ್ತು, ಇನ್ನೂ ಸಿಕ್ಕಿಲ್ಲ ಅವರಿಗೆ. ಇವತ್ತು ಒಂದು ಲ್ಯಾಪ್ಟಾಪ್ ಹಂಚಿಕೆ ಆಗಿತ್ತು. ಬಡ ಮಕ್ಕಳಿಗೆ ಯಾರು ಪ್ರೊಫೆಷನಲ್ ಕೋರ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಇವತ್ತು ಸಿಕ್ಕಿಲ್ಲ. ದಯವಿಟ್ಟು ಅದು ಮತದಾರರು, ಸಾರ್ವಜನಿಕರು ಇದನ್ನು ಮನದಟ್ಟು ಮಾಡಿಕೊಂಡು ಈಗಲಿಂದಲೇ ಎಚ್ಚೆತ್ತುಕೊಂಡು ಜನಾಂದೋಲನಕ್ಕೆ ಮುನ್ನುಡಿ ಬರಿದೇ ಇದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಏನು ನಮ್ಮ ಭ್ರಷ್ಟಾಚಾರದ ಮಿತಿ ಮೀರಿ. ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರಕ್ಕೆ ತೆರಿಗೆ ಹಣದಲ್ಲಿ ಸರ್ಕಾರ ನಡೆಸುವ ಪರಿಸ್ಥಿತಿಯಲ್ಲಿಲ್ಲ. ಈ ಕಾರಣಕ್ಕೆ ದರ ಏರಿಸುವುದನ್ನು ಬಿಟ್ಟರೆ ಅವರಿಗೆ ಬೇರೆ ಪರ್ಯಾಯ ದಾರಿ ಇಲ್ಲವಾಗಿದೆ. ಜನರಿಗೆ ಸರ್ಕಾರ ಯಾವ ರೀತಿ ಗಾಯದ ಮೇಲೆ ಬರೆ ಎಳೆಯುತ್ತಿದೆ ಅಂದರೆ ಅವರು ಪ್ರಶ್ನೆ ಮಾಡುವ ಪರಿಸ್ಥಿತಿಯಲ್ಲಿಯೂ ಕೂಡ ಇಲ್ಲವಾಗಿದ್ದಾರೆ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಕರ್ತವ್ಯ ಇದ್ದ ಹಾಗೆ ಕಾಂಗ್ರೆಸ್ ಅವರಿಗೆ ಭ್ರಷ್ಟಾಚಾರ ಎನ್ನುವ ಒಂದು ಹಕ್ಕನ್ನು ಹೆಚ್ಚು ನೀಡಿದ್ದಾರೆ ಎಂದು ಹೇಳಿದರು. ಈಗಾಗಲೇ ಯಾಕಂದ್ರೆ ತೆರಿಗೆ ಹಣದಲ್ಲಿ ಇವತ್ತು ಅವರು ಸರ್ಕಾರ ನಡೆಸುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ದರ ಏರಿಸುವುದನ್ನು ಬಿಟ್ಟರೆ ಮತ್ತು ಅವರಿಗೆ ಬೇರೆ ಪರ್ಯಾಯ ದಾರಿನೇ ಇಲ್ಲವಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಸರ್ಕಾರ ಯಾವ ರೀತಿ ಅಂದ್ರೆ ಜನರ ಮನಸ್ಸಿಗೆ ಒಂದು ಗಾಯವನ್ನ ಕೊಡ್ತಾ ಇದೆ ಅಂದ್ರೆ ಅವ್ರು ಇವತ್ತು ಪ್ರಶ್ನೆ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಪ್ರಶ್ನೆ ಮಾಡಬೇಕಾದ್ರೆ ಒಂದು ಪ್ರಶ್ನೆ ಮಾಡುವಾಗ ಇನ್ನೊಂದು ಅವ್ರಿಗೆ ಈಗ ಇವತ್ತು ಈ ಹಗರಣ ಆಗಿದೆ, ನಾಳೆ ಮತ್ತೊಂದು ತಿಂಗಳು ಮತ್ತೊಂದು ಇದೇ ಹಗರಣ ಅಂದ್ರೆ ಫಿಕ್ಸ್ ಮಾಡಿಟ್ಕೊಂಡಿದ್ದಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಇರ್ಬೋದು, ಅವರು ಎಷ್ಟು ಹಗರಣಗಳನ್ನು ಮಾಡಿಯೂ ಏನೂ ಮಾಡಿಲ್ಲ ಅನ್ನೋದ್ರೆ ಕಾಂಗ್ರೆಸ್ನವರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಬಿಟ್ಟಿದ್ದಾರೆ. ಅಂದ್ರೆ ಹೇಗೆ ನಮಗೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಅಂತ ಏನಿದ್ದಾರೆ, ಅದೇ ರೀತಿ ಆ ಮೂಲಭೂತ ಹಕ್ಕುಗಳಲ್ಲಿ ಕಾಂಗ್ರೆಸ್ನವರಿಗೆ ಒಂದು ಹಕ್ಕನ್ನು ಜಾಸ್ತಿ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಅದು ಭ್ರಷ್ಟಾಚಾರದ ಹಕ್ಕು. ಇವತ್ತು ಅವರು ಭ್ರಷ್ಟಾಚಾರದ ಹಕ್ಕು ನಮಗೆ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಅವರು ಭ್ರಷ್ಟಾಚಾರ ಒಂದ್ರ ಮೇಲೆ ಒಂದು ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಈಗಲೇ ಇನ್ನೂ 2 ವರ್ಷದಲ್ಲಿ ಇಷ್ಟೊಂದು ಹಗರಣ, ಇಷ್ಟೊಂದು ಕೊಲೆ ಅಂದ್ರೆ ಆತ್ಮಹತ್ಯೆಗಳು ನಡೆದಿವೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ರಕ್ಷಣೆನೇ ಇಲ್ಲ. ಇವತ್ತು ಗುತ್ತಿಗೆದಾರರಿಗೂ ಅವರಿಗೆ ಜೀವಕ್ಕೆ ಒಂದು ಗ್ಯಾರಂಟಿ ಇಲ್ಲ. ಇವತ್ತು ಬಾಣಂತಿಯರು, ಮಹಿಳೆಯರು ಆರೋಗ್ಯದ ಗ್ಯಾರಂಟಿ ಇವತ್ತು ನಮ್ಮ ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಗ್ಯಾರಂಟಿನೇ ಇಲ್ಲ. ಇವತ್ತು ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ ಅದಕ್ಕಿಂತ ಜಾಸ್ತಿ ಗ್ಯಾರಂಟಿ ಬರ್ತಾ ಇದೆ. ಅಂದ್ರೆ ಆರೋಗ್ಯದ ಗ್ಯಾರಂಟಿ ಇಲ್ಲ, ಬಾಣಂತಿಯರಿಗೆ ಗ್ಯಾರಂಟಿ ಇಲ್ಲ, ಇವತ್ತು ಪ್ರಾಮಾಣಿಕ ಅಧಿಕಾರಿಗಳ ಜೀವಕ್ಕೆ ಗ್ಯಾರಂಟಿ ಇಲ್ಲ, ಅದೇ ರೀತಿ ಗುತ್ತಿಗೆದಾರರು ಇವರಿಗೂ ಅಷ್ಟೇ ಅವರಿಗೂ ಗ್ಯಾರಂಟಿ ಇಲ್ಲ. ಅಂದ್ರೆ ಬಳಿಕ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್ ಮಾತನಾಡಿ, ಪಂಚ ಗ್ಯಾರಂಟಿ ಮೇಲೆ ಈ ಕಾಂಗ್ರೆಸ್ ಸರ್ಕಾರ ಆರಿಸಿ ಬಂದಿದೆ. ಈ ಗ್ಯಾರಂಟಿ ನಂಬಿ ಜನರು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದರು. ಆದರೆ ಈಗ ಒಂದೇ ಒಂದು ಅಭಿವೃದ್ಧಿ ಕೆಲಸ ಕೂಡ ಆಗುತ್ತಿಲ್ಲ. ಅಭಿವೃದ್ಧಿ ಕೆಲಸ ಮಾಡಲು ಬಂದಿರುವ ಎಲ್ಲ ಎಂಎಲ್ಎಗಳು ನಿರಾಶಾದಾಯಕವಾಗಿದ್ದಾರೆ. ಈ ಸರ್ಕಾರವನ್ನು ವಿರೋಧ ಪಕ್ಷದವರು ದೂಡಿ ಹಾಕಬೇಕಾಗಿಲ್ಲ. ಅವರಲ್ಲೇ ಜಗಳ ಮತ್ತು ಸಮಸ್ಯೆ ಉಂಟಾಗಿ ಸರ್ಕಾರ ಬಿದ್ದು ಹೋಗುತ್ತದೆ ಎಂದರು. ಈ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಬಸ್ ದರನ ಏರಿಸೋದು ತಮಗೆ ಗೊತ್ತಿದೆ. ಯಾಕಂದ್ರೆ ಇದು ಬಸ್ ಕೊಡುವಂಥದ್ದು. ಈಗ ಮನೆಯಲ್ಲಿ ಅಣ್ಣ ತಮ್ಮಂದಿರು ಯಾರೋ ದುಡಿತದ ಗಂಡಸು ದುಡಿದಂಥ ಒಂದು ಹಣವನ್ನು ಬಸ್ಸಿನಲ್ಲಿ ಫ್ರೀಯಾಗಿ ಕೊಡುವಂಥ ಕೆಲಸ ಮಾಡಿ ಇವರು ಒಂದು ಟೆಕ್ನಿಕ್ ಯೂಸ್ ಮಾಡಿ ಮಾಡೋದಂಥದ್ದು. ಅದೇ ರೀತಿ ಬೇರೆ ಬೇರೆ ಗ್ಯಾರಂಟಿ ಮೇಲೆ ಹೊಸ ಸರ್ಕಾರದ ಒಂದು ಮೇಲೆ ಭಾಳ ಒಂದು ಆಸೆ ಇಟ್ಕೊಂಡು ಸರ್ಕಾರವನ್ನು ಆರಿಸ್ತಂದ್ರು. ತಂದ ಮೇಲೆ ತಮ್ಮ ಗೊತ್ತಿಗೆ ಏನು ನಡೀತಾ ಇದೆ ಅಂತೇಳಿ ಒಂದೇ ಅಭಿವೃದ್ಧಿ ಕೆಲಸ ಆಗ್ತಿದೆ. ಎಲ್ಲ ಎಲ್ಲ MLAಗಳು ಇವತ್ತು ಭಾಳ ನಿರಾಶಾದಾಯಕವಾಗಿ ಅವರು ಹಂಚ್ಕೊಂಡಿದ್ದಾರೆ. ಏನು ಕೇಳಿದ್ರೆ ಒಂದು ಅಭಿವೃದ್ಧಿ ಆಗ್ತಿಲ್ಲ. ಅವರು ಖರ್ಚು ಮಾಡಿ ಬಂದಿದ್ದಾರೆ.
ಅವ್ರಿಗೂ ಇಲ್ಲಿ ಬೇರೆ ಬೇರೆ ಖರ್ಚುಗಳಿದೆ, ಮತ್ತೆ ಅಭಿವೃದ್ಧಿ ಮಾಡಿ ತೋರಿಸ್ಬೇಕಂತ ಒಂದು ಇಚ್ಛೆ ಇದೆ. ಆದರೆ ಇಡೀ ರಾಜ್ಯಾದ್ಯಂತ ಅಭಿವೃದ್ಧಿ ಕೆಲಸ ಎಲ್ಲ ಆಗ್ತಿಲ್ಲ. ನೀವು ನೋಡಿರ್ಬೋದು, ಇಲ್ಲಿ ಎಷ್ಟು ಇಲ್ಲಿ ಹೇಳ್ತಾರೆ, ಖಾಲಿ ಪತ್ರಿಕೆಯಲ್ಲಿ ಹೇಳಿಕೆ ಬರ್ತಿದೆ, ಆದರೆ ಯಾವುದೋ ಒಂದು ಅಭಿವೃದ್ಧಿ ಆಗ್ತಿಲ್ಲ. ಯಾಕಂದ್ರೆ ಕಾರಣ ದುಡ್ಡಿಲ್ಲ ಸರ್ಕಾರದಲ್ಲಿ. ದುಡ್ಡು ಯಾಕಿಲ್ಲ ಕೇಳಿದ್ರೆ, ಈ ಪಂಚ ಗ್ಯಾರಂಟಿಗಳನ್ನು ಸಮತೋಲನ ಮಾಡೋದ್ರಲ್ಲಿ ಇವರು ಸುಸ್ತಾಗಿ ಹೋಗಿದ್ದಾರೆ. ಈಗ ನೋಡಿ, ನಿನ್ನೆ ಆಂಧ್ರದವ್ರು ಬಂದಿದ್ದಾರೆ, ಇದು ದೊಡ್ಡ ತಮ್ಮ ಒಂದು ಸರ್ಟಿಫಿಕೇಟ್ ಅಂತ ತಗೊಂಡಿದ್ದಾರೆ. ಅದು ತಪ್ಪೋದು. ಯಾಕಂದ್ರೆ ನಿಮಗೆ ಮಾಧ್ಯಮ ಮಿತ್ರರಿಗೆ ನಾನು ಈ ಮೂಲಕ ತಿಳಿಸಲು ಬಯಸ್ತೇನೆ, ಇಲ್ಲಿ ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸ ಆಗುತ್ತದೆ ತಾವು ಹೇಳ್ಬೋದು. ಯಾವುದು ಎಲ್ಲ ಪತ್ರಿಕೆಯಲ್ಲಿ ಬರ್ತದೆ ಬಿಟ್ಟರೆ ಯಾವುದೂ ಆಗ್ತಿಲ್ಲ. ಈಗ ನಮ್ಮ ಭಟ್ಕಳ ಇರ್ಬೋದು, ಜಿಲ್ಲೆ ಇರ್ಬೋದು, ರಾಜ್ಯ ಇರ್ಬೋದು. ಹಾಗೆಯೇ ಬಾಣಂತಿಯರ ಸಾವಿರ ಬಗ್ಗೆ ತಾವು ಕೇಳ್ತಿದ್ರಿ. ಎಲ್ಲ ನೋಡಿದ್ರೆ ದಿನ ಬೆಳಗಾದ ಪತ್ರಿಕೆ ನೋಡಿದ್ರೆ ಬಾಣಂತಿಯರ ಸಾವು ಯಾಕಿದು, ಈ ಥರ ಸಿಸ್ಟಮ್ ಯಾಕೆ ಬಂದಿದೆ, ಈಗ ಏನಾಗ್ತಿದೆ ವೈದ್ಯಕೀಯದರಲ್ಲೂ ಈ ಥರ ಒಂದು ಈ ಅನಾಚಾರಗಳು ನಡೀತಿರೋದು, ಈ ಥರ ಇದಾಗ್ತಿದೆ. ಹಾಗಾಗಿ ಸರ್ಕಾರ ಈಗ ನಾವು ವಿರೋಧ ಪಕ್ಷರಾಗಿ ಅವ್ರನ್ನೇನು ದುಡ್ಡಾಕ್ಬೇಕಂತಿಲ್ಲ. ಅವರೊಳಗೆ ಜಗಳ ಆಗಿ, ಅವರೊಳಗೆ ಇದು ಸಮಸ್ಯೆ ಕ್ರಿಯೇಟ್ ಆಗಿ ಬೀಳುವಂಥ ಕೆಲಸ ಆಗ್ತದೆ. ಯಾಕಂದ್ರೆ ವಾಲ್ಮೀಕಿ ಹಗರಣ ಮತ್ತೆ ಮೂಢ ಹಗರಣ ಇದು ಒಂದು ಬೈ ಒಂದು ಬರ್ತಾ ಇದೆ. ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿ ಮನವಿ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಭಟ್ಕಳ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯ್ಕ್, ಒಬಿಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಮೂಡ್ಭಟ್ಕಳ, ಯುವ ಮೋರ್ಚಾ ಅಧ್ಯಕ್ಷ ಸುನಿಲ್ ಕಾಮತ್ ಹಾಗೂ ಬಿಜೆಪಿ ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.